ನಾನಿವತ್ತು ಜಾಮೂನ್ ಹಲ್ವಾ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡಿ ಜಾಮೂನು, ಅದಕ್ಕೆ ಏನೇನು ಬೇಕು ಅಂದರೆ ಜಾಮೂನ್ ಪ್ಯಾಕೆಟು, ಸಕ್ಕರೆ ಮತ್ತು ಏಲಕ್ಕಿ ಪೌಡರು, ಹಾಲು ಮತ್ತು ಏಲಕ್ಕಿ ಪೌಡರು. ಈಗ ಹೇಗೆ ಮಾಡೋದು ಅಂದರೆ, ಈಗ ಫಸ್ಟು ಜಾಮೂನ್ ಪ್ಯಾಕೆಟ್ನ ಅದಕ್ಕೆ ಹಾಕ್ಕೊಳ್ಳೋಣ. ನೀವು ನೀಟಾಗಿ ಎಲ್ಲನೂ ಹಾಕ್ಕೊಳ್ಳಿ, ಎಲ್ಲ ಪ್ಯಾಕೆಟು ಓಪನ್ ಮಾಡಿಕೊಂಡು ನೀಟಾಗಿ ಎಲ್ಲ ಹಾಕ್ಕೊಳ್ಳಿ. ನಾವು ಯಾವಾಗಲೂ ರೆಗ್ಯುಲರ್ ಜಾಮೂನ್ ಮಾಡ್ಕೊತೀವಲ್ಲ ಅದೇ ಥರನೇ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಇದು ಹಲ್ವಾ ಟೈಪು. ಇದು ಹಸಿ ಹಾಲು, ಕಾಯಿಸ್ಕೋಬಾರ್ದು. ಹಾಲನ್ನ ಅರ್ಧ ಲೀಟ್ರ್ ಹಾಲಲ್ಲಿ 1.25% ಹಾಲು ಹಾಕ್ಬಿಟ್ಟು ಗಟ್ಟಿಗೆ ನೀಟಾಗಿ ಒಂದು ತೀರಾ ಗಟ್ಟಿನೂ ಇಲ್ಲ ತೀರಾ ತೆಳ್ಳಗೂ ಅಲ್ಲ, ಮೀಡಿಯಮ್ ಹದದಲ್ಲಿ ಕಳಿಸ್ಕೊಳ್ಳಿ. ಸ್ವಲ್ಪ ಬೇಕಿಂಗ್ ಸೋಡಾ, ಏಲಕ್ಕಿ ಪೌಡರು ಎಲ್ಲ ಹಾಕ್ಕೊಂಡು ನೀಟಾಗಿ ಗಂಟಿಲ್ದಿರ ಕಲಿಸ್ಕೊಳ್ಬೇಕು. ಎಲ್ಲ ಮಿಕ್ಸ್ ಆಗಬೇಕದು ನೀಟಾಗಿ. ಎಲ್ಲ ಮಿಕ್ಸ್ ಆದಮೇಲೆ ನೀಟಾಗಿ ನೀವು ಪಾತ್ರೆನ ಸ್ವಲ್ಪ ಬೇಕಿದ್ರೆ ದೊಡ್ಡದು ಇಟ್ಕೋಬೋದು. ನಾನು ಸಾಕು ಅಂದ್ಕೊಂಡು ಇಷ್ಟು ಇಟ್ಕೊಂಡಿದ್ದೀನಿ. ನೀವು ಬೇಕಾದರೆ ಇನ್ನೂ ಸ್ವಲ್ಪ ಇದಾಗಿ ಇಟ್ಕೊಂಡು ನೋಡಿ ಈ ಥರ ತಿಕ್ನೆಸ್ಸಲ್ಲಿ ಕಲಿಸ್ಕೊಳ್ಬೇಕು. ಈಗ ನೋಡಿ ಇವಾಗ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡು ಸ್ಟೀಮ್ ಮಾಡ್ಕೊಳ್ಳೋಣ. ಅದನ್ನು ನೀಟಾಗಿ ಅದರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕಲಸಿಟ್ಕೊಂಡಿರೋದನ್ನ ಬೋಲ್ನ ಎತ್ತಿ ಅದರೊಳಗಡೆ ಇಟ್ಕೊಂಡು ಪ್ಲೇಟ್ ಮುಚ್ಚಿಬಿಟ್ಟು ಅದನ್ನು ಒಂದು 20 ನಿಮಿಷ ನೀಟಾಗಿ ಸ್ಟೀಮ್ ಮಾಡ್ಕೊಳ್ಳಿ. 20 ನಿಮಿಷ ನಿಮಗೆ ಗೊತ್ತಾಗುತ್ತೆ. ಒಂದು 15ರಿಂದ 20 ನಿಮಿಷ ನೀಟಾಗಿ ಸ್ಟೀಮ್ ಮಾಡ್ಕೊಳ್ಳಿ. ಸ್ಟೀಮ್ ಮಾಡ್ಕೊಂಡ್ಮೇಲೆ ಇವಾಗ ನಾವು ಪಾಕ ಮಾಡ್ಕೊಳ್ಳೋಣ. ಪಾಕಕ್ಕೆ ಒಂದು ಪಾತ್ರೆ ಇಟ್ಕೊಂಡು ಸಕ್ಕರೆ, ಇವಾಗ ಸ್ವೀಟಿಗೆ ನಾನು ಒಂದು ಚಿಕ್ಕ ಬೌಲಲ್ಲಿ ಒಂದು ಬಟ್ಲು ಸಕ್ಕರೆ ತೊಗೊಂಡಿದ್ದೀನಿ. ನೀವು ಸ್ವೀಟು ನನಗೆ ಅಷ್ಟು ಸಾಕಾಗ್ತಾಯಿದೆ. ನೀರು ಆ ಸಕ್ಕರೆ ಮುಳುಗುವಷ್ಟು ನೀರು ಹಾಕಿ, ಜಾಸ್ತಿ ಹಾಕಬೇಡಿ, ಮತ್ತು ಅದು ಜಾಸ್ತಿ ಆಗಿಬಿಡತ್ತೆ. ಆ ಸಕ್ಕರೆ ಕರಗೋವರೆಗೂ ತಿರುಗಿಸ್ತಾ ಇರಿ. ಸಕ್ಕರೆ ಕರಗಿದ ಮೇಲೆ ಆಫ್ ಮಾಡ್ಕೊಬಿಡಿ. ತಿಕ್ನೆಸ್ ಬೇಡ, ಜಾಸ್ತಿ ತಿಕ್ಕಾಗಿ ಪಾಕ ಥರ ತಕ್ಕೊಳ್ಳೋದು ಬೇಡ, ಲಿಕ್ವಿಡಾಗೇ ಇರಲಿ ಅದು. ಈಗ ನೋಡಿ ಒಂದು ಚಾಕುನ ಹಾಕಿ ಜಸ್ಟ್ ಚಾಕುನ ಹಿಂಗೆ ಅದರೊಳಗಡೆ ಚುಚ್ಚಿ ನೋಡಿ, ಆವಾಗ ಅದು ಅಂಟಿಲ್ಲ ಅಂದರೆ ಬೆಂದಿದೆ ಅಂತ. ಈಗ ಅದು ಬೆಂದಿದೆ. ನೀವು ಕಟ್ ಮಾಡಿ ಬೌಲಿಂದ ತಕ್ಕೊಳ್ಬೋದು, ಇಲ್ಲ ಅಂದರೆ ನೀವು ಅದ್ರ ಮೇಲೇ ಹಾಕಿ ಫಸ್ಟು ನೀವು ಕಟ್ ಮಾಡಿಕೊಂಡು ತಕ್ಕೊಳ್ಬೋದು. ನಾನು ಅದ್ರ ಮೇಲೇ ಹಾಕ್ತಾಯಿದ್ದೀನಿ. ನೋಡಿ ಹಿಂಗೆ ಫುಲ್ಲು ಸಕ್ಕರೆ ಪಾಕನ ನೀಟಾಗಿ ಸುತ್ತಕ್ಕೂ ಹಾಕ್ಕೊಳ್ಳೋದು. ಅದು ಹಾಗೆ ತೆಗಿಯೋಕ್ಕೆ ಹೋದರೆ ಪೀಸ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಆ ಪಾಕ ಹಾಕಿಬಿಟ್ಟು ತೆಗಿತಾಯಿದ್ದೀನಿ. ಈಗ ನೋಡಿ ಅದಕ್ಕೆ ಬಾದಾಮಿನ ಕಟ್ ಮಾಡಿಬಿಟ್ಟು ನೀಟಾಗಿ ಹಾಕಿ, ಇವಾಗ ನೋಡಿ ನೀವು ಹೇಗಿದೆ ಅಂತ ಹೇಳಿ ನೀವು ಟ್ರೈ ಮಾಡಿ.